ಗಮ್ಮತ್ತಾಗಿ ಒಂದು ಕಾಫಿ ಮಾಡ್ಕೊಂಡು ಕುಡಿಯೋಣ ಬನ್ನಿ. ಬ್ರೂ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಏನೇನಿದೆ ಅಂತ, ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ. ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸು ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬ್ರೂ ಕಾಫಿ ಕುಡಿಯೋದು ಅಂದರೆ ನನಗೆ ತುಂಬಾ ಅಂದರೆ ತುಂಬ ಇಷ್ಟ. ತುಂಬ ಇಷ್ಟ. ಅದಕ್ಕೆ ನೋಡಿ, ಇನ್ನೂ ಸ್ವಲ್ಪ ಹಾಲು ಹಾಕ್ತಾನೇ ಇದ್ದೀನಿ. ಹಾಗೆ ಡೈರೆಕ್ಟಾಗಿ ಕಾಫಿ ಗ್ಲಾಸಿಗೆ ಹಾಕೋದು, ಹಾಗೆ ಕುಡಿಯೋದು. ಒಂಥರ ಈಗ ಮಳೆ ಬೇರೆ ಬರ್ತಾ ಇದೆ. ಮಳೆ ಜಿಟಿ ಮಳೆ, ಹಾಗೆ ಬಿಸಿ ಬಿಸಿ ಕಾಫಿ ಕುಡಿಯೋದಿದೆಯಲ್ಲ, ವಾವ್, ಸೂಪರಾಗಿರುತ್ತೆ. ಹಾಗೆ ಕಾಫಿ ಕುಡ್ಕೊಂಡು ಒಂದು ರೌಂಡು ಇವತ್ತು ಸಾಯಂಕಾಲ ಕಾಫಿಗೆ ನಾನು ಕಾಫಿ ಕುಡಿದೆ. ಅವರಿಗೆಲ್ಲ ಕಾಫಿ ಮಾಡಬೇಕಲ್ಲ, ಅದಕ್ಕೆ ಅರಿಶಿನ ಎಲೆ ಕಡುಬು ಮಾಡೋಣ ಅಂತ. ಅದ್ರ ರೆಸಿಪಿ ಏನೂ ಹಾಕ್ತಾಯಿಲ್ಲ, ನಾನು ಶೇರ್ ಮಾಡ್ತಾಯಿಲ್ಲ. ಯಾಕೆಂದರೆ ಮೊದಲೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಮ್ಮ ಮನೇಲೇ ಬಿಟ್ಟಿರ್ತಕ್ಕಂಥ ಅರಿಶಿನ ಎಲೆಗಳನ್ನು ಕುಯ್ಕೊಳ್ಳೋಣ. ಹಾಗೆ ಒಂದು ಟಿಪ್ಸು, ಅದ್ರ ಜೊತೆಗೆ ಒಂದು ಟಿಪ್ಸ್ ಇದೆ. ಆ ಟಿಪ್ಸಿನ ಜೊತೆಗೆ ಇದೊಂದು ಚಿಕ್ಕದೊಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀವಿ ನಿಮ್ಮ ಜೊತೆಗೆ. ನಮ್ಮ ಮನೆಯಲ್ಲಿ ಪ್ರಥಮ ಬಾರಿಗೆ ನನ್ನ ಜಾಗದಲ್ಲಿ, ಸ್ವಂತವಾಗಿ ಬೆಳೆದಿದ್ದಂಥ ಅರಿಶಿನ ಎಲೆಗಳನ್ನು ತೆಗೆದು ಕಡುಬು ಮಾಡೋದಿದೆಯಲ್ಲ, ಮತ್ತು ನಮ್ಮ ಸ್ವಂತ ಜಾಗದಲ್ಲಿ ಏನಾದ್ರು ಬೆಳೆದ್ರೆ ಅದನ್ನು ಉಪಯೋಗಿಸ್ಕೊಳೋದಿದೆಯಲ್ಲ, ಅದೆಷ್ಟು ಖುಷಿ ಕೊಡುತ್ತಲ್ವ. ಫಸ್ಟ್ ನಾನು ತೆಗಿತಾ ಇರೋದು. ಅದಕ್ಕೆ ಸ್ವೀಟ್ ಮಾಡೋಣ ಅಂದ್ಕೊಂಡು ಅರಿಶಿನ ಎಲೆನೇ ತೆಗೆದೆ ನಾನು. ಸ್ವಲ್ಪ ಬಿಟ್ಟಿತ್ತು. ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಹಾಗೆ ಚೆನ್ನಾಗಿ ತೊಳಿಬೇಕಲ್ವ, ಹಾಗೆ ತೊಳ್ಕೊತಾ ಇದ್ದೀನಿ. ನೀರು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೀರು. ಹಾಗಾಗಿ ಒಂಥರ ನೀರು ಖರ್ಚು ಮಾಡೋದ್ರಲ್ಲೊಂದು ಖುಷಿ ನನಗೆ. ಯಾವಾಗಲೂ ಅಷ್ಟೇ, ನೀರು ಜಾಸ್ತಿನೇ ಬಳಸೋದು. ಜಾಸ್ತಿ ಬಳಸಬಾರ್ದು ನೀರು ಅಂತಾರೆ. ನೋಡಿ ಎಷ್ಟು ನೀಟಾಗಿ. ಅದು ಎಲೆ ಕೂಡ ತುಂಬ ಚೆನ್ನಾಗಿದೆ. ಎಲೆ ಅದೇ ಸಣ್ಣದು ಬಂದಿದೆ, ತುಂಬ ದೊಡ್ಡದು ಬಂದಿಲ್ಲ. ಸ್ವಲ್ಪ ಚಿಕ್ಕದು ಎಲೆ ಬಂದಿದೆ, ಚಿಕ್ಕದು ಎಲೆ. ಅದು ಜೊತೆಗೆ ನಾನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೂರಣ ರೆಡಿ ಮಾಡಿ, ಕಾಯಿ ಹೂರಣ. ಈ ಕೊಬ್ಬರಿ ತುರಿದ್ಬಿಟ್ಟು ಬೆಲ್ಲ ಹಾಕಿ, ಏಲಕ್ಕಿ ಹಾಕಿ ಬೇಯಿಸಿ ಇಟ್ಕೊಂಡಿದ್ದು. ಅದನ್ನು ಚೆನ್ನಾಗಿರುತ್ತೆ. ಹಸಿಕಾಯಿ, ಕೊಬ್ಬರಿ ಎಲ್ಲ ಹಸಿಕಾಯಿ. ಅದು ಹೋಳಿಗೆಗೂ ಆಗುತ್ತೆ. ಸ್ವಲ್ಪ ಹೋಳಿಗೆಗಾದರೆ ಸ್ವಲ್ಪ ರುಬ್ಕೋಬೇಕು. ಇದಾದರೆ ಹಾಗೇ ಇರುತ್ತೆ. ನಾನು ಹೋಳಿಗೆಗೆ ಸ್ವಲ್ಪ ರುಬ್ಬಿದ್ದೆ, ಅದೇ ಉಳಿದಿತ್ತು, ಅದನ್ನೇ ಮಾಡ್ತಾಯಿದ್ದೀನಿ. ಹಾಗೆ ಹಿಟ್ಟು ನೋಡಿ ರುಬ್ಬಿಟ್ಕೊಂಡಿದ್ದೀನಿ. ಹಿಟ್ಟು ಕೂಡ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ ನನ್ನ ಲಾಂಗ್ ವಿಡಿಯೋದಲ್ಲಿ. ಹಾಗಾಗಿ ಇವಾಗ ನೋಡಿ, ನಾನು ಹೊಸದಾಗಿ ಇಡ್ಲಿ ಪಾತ್ರೆ ತಂದಿದ್ದೆಯಲ್ಲ, ಅದು ಕಪ್ಪಾಗಬಾರ್ದು ಅಂತ ಅದಕ್ಕೆ ನಾನೇನು ಮಾಡಿದ್ದೀನಿ, ಹುಳಿ ಹಾಕಿ ಬೇಯಿಸಿದ್ದೆ. ಹುಳಿ ಹಾಕಿ ಅದ್ರ ಮೇಲೆ ಕಡುಬಿಟ್ಟು ಬೇಯಿಸಿದ್ದೆ. ನೋಡಿ, ಕಡುಬೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾನು ಲಾಸ್ಟಿಗೆ ನೀರೆಷ್ಟು ಉಳಿದಿರಲಿ, ಪಾತ್ರೆ ತಳನೂ ಕಪ್ಪಾಗಲಿಲ್ಲ, ಅಷ್ಟು ಚೆನ್ನಾಗೇ ಇದೆ. ಹಾಗಾಗಿ ಇದೊಂದು ಟಿಪ್ಸು. ನಾನು ಕೂಡ ಇದೇ ಥರ ಹೊಸ ಪಾತ್ರೆ ತಂದವಾಗ ಇದೇ ಥರ ಮಾಡೋದು. ನೋಡಿ, ಕಡುಬೆಲ್ಲ ತಿಂದು ಖಾಲಿ ಮಾಡಿದ್ದಾರೆ. ಇಲ್ಲಿ ಇದೆ ನೋಡಿ, ಕಾಣಿಸ್ತಾ ಇದೆ ಕಡುಬು ಬೆಂದಿದ್ದು, ಅರಿಶಿನೆಲೆ ಕಡುಬು. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರು ಸ್ಪೆಷಲ್ ಬೇಕಲ್ವಾ. ಮುತ್ತೈದೆಯರನ್ನ ಕರಿತೀವಿ, ಅರಿಶಿನ ಕುಂಕುಮ ಕೊಡ್ತೀವಿ. ಒಂದು ಬ್ಲೌಸ್ ಪೀಸ್ ಕೊಟ್ಟರೆ ಆ ಬ್ಲೌಸ್ ಪೀಸಿಗೆ 100 ರೂಪೀಸ್ ಬ್ಲೌಸ್ ಪೀಸ್ನೇ ಕೊಟ್ಟರು ಕೂಡ ಯಾರೂ ಹೊಲ್ಸ್ಕೊಂಡು ಹಾಕ್ಕೊಳ್ಳೋದಿಲ್ಲ. ಏನಕ್ಕೆ ಅಂದರೆ ಮ್ಯಾಚಿಂಗು ಇರೋದಿಲ್ಲ. ನಾವು ಕೊಟ್ಟಿದ್ದು ಮ್ಯಾಚಿಂಗ್ ಇರೋದಿಲ್ಲ, ನಮ್ಗೆ ಯಾರು ಕೊಟ್ಟರು ಮ್ಯಾಚಿಂಗ್ ಇರೋದಿಲ್ಲ. ಹಾಗಾಗಿ ನಾನು ಈ ಸಲ ಏನು ಮಾಡಿದೆ ಅಂದರೆ, ಮೀಶೋದಿಂದ ಪರ್ಸ್ಗಳನ್ನು ತರಿಸಿದೆ. ಇದು ನೋಡಿ, ಪರ್ಸು ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಅರಿಶಿನ ಕುಂಕುಮಕ್ಕೆ ಬ್ಲೌಸ್ ಕೊಡೋ ಬದಲು ಅದ್ರ ಜೊತೆಗೆ ಒಂದು ಪರ್ಸ್ ಇಟ್ಕೊಟ್ರೆ, ಒಂದು ಎರಡೆರಡು ಪೌಚ್ ಇದೆ ಇದರಲ್ಲಿ. ಎರಡೆರಡು ಪರ್ಸ್ ಇದಿದೆ, ಕಾನೆ ಇದೆ. ಅಂದರೆ 2 ಕಡೆ 2 ಜಿಪ್ ಇದೆ. ಒಂದು ಜಿಪ್ಪಲ್ಲಿ ಮೊಬೈಲ್ ಇಟ್ಕೋಬೋದು, ಒಂದು ಜಿಪ್ಪಲ್ಲಿ ದುಡ್ಡು ಇಟ್ಕೋಬೋದು. ಎಷ್ಟು ದಿವಸ ಬರುತ್ತೋ ಅಷ್ಟು ದಿವಸ ಉಪಯೋಗಿಸ್ಕೋಬೋದು. ಮತ್ತು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ವರ್ಕು ತುಂಬ ಚೆನ್ನಾಗಿದೆ. ಯಾರ್ಯಾರು ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಆದರೆ 22 ರೂಪಾಯಿ ಬಿದ್ದಿದೆ ಇದು ಒಂದೊಂದಕ್ಕೆ ನನಗೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.